ಈ ಬಾರಿ ಹೋಳಿ ಹುಣ್ಣಿಮೆ ದಿನವೇ ಚಂದ್ರಗ್ರಹಣ ಬಂದಿರುವುದು ವಿಶೇಷ. ಹುಣ್ಣಿಮೆ ಎಂದರೆ ಪೂರ್ಣಚಂದ್ರನ ತೇಜಸ್ಸು, ಸಂಪೂರ್ಣತೆ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ. ಚಂದ್ರನು ಮನಸ್ಸಿನ ಅಧಿಪತಿ ಎಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಹುಣ್ಣಿಮೆ ದಿನ ನಮ್ಮ ಮನಸ್ಸು ಶಾಂತವಾಗಿರಲಿ, ಭಕ್ತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರಲಿ ಎಂದು ನಾವು ಪೂಜೆ, ದೀಪಾರಾಧನೆ ಮಾಡುತ್ತೇವೆ. ಆದರೆ ಇದೇ ದಿನ ಚಂದ್ರಗ್ರಹಣವು ಬಂದಾಗ ಅದು ನಮಗೆ ಒಂದು ಆಂತರಿಕ ಸಂದೇಶ ನೀಡುತ್ತದೆ. ಜೀವನದಲ್ಲಿ ಬೆಳಕು ಇದ್ದರೂ ಕೆಲ ಸಮಯ ಕತ್ತಲೆ ಕೂಡ ಬರುತ್ತದೆ. ಗ್ರಹಣ ಶಾಶ್ವತವಲ್ಲ, ಅದು ಕೇವಲ ಕ್ಷಣಗಳ ಘಟನೆ. ಹಾಗೆಯೇ ನಮ್ಮ ಕಷ್ಟಗಳು, ದುಃಖಗಳು ಕೂಡ ಶಾಶ್ವತವಲ್ಲ. ಧೈರ್ಯ ಮತ್ತು ಭಕ್ತಿಯಿಂದ ಇದ್ದರೆ ಮತ್ತೆ ಬೆಳಕು ಬರುತ್ತದೆ. ದೇವರ ಮನೆ ಸ್ವಚ್ಛತೆ ಯಾವಾಗ? ಗ್ರಹಣ ಆರಂಭವಾಗುವ ಮೊದಲು ದೇವರ ಮನೆ ಸ್ವಚ್ಛ ಮಾಡುವುದು ಉತ್ತಮ. ದೀಪ ಹಚ್ಚಿ ನೈವೇದ್ಯ ಇಟ್ಟು ಪೂಜೆಯನ್ನು ಮುಗಿಸಬಹುದು. ಗ್ರಹಣ ಸಮಯದಲ್ಲಿ ಮೂರ್ತಿಗೆ ಸ್ಪರ್ಶ ಮಾಡದೆ ಶಾಂತವಾಗಿ ಮಂತ್ರ ಜಪ ಮಾಡುವುದು ಶ್ರೇಷ್ಠ. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದೇವರ ಮನೆಯನ್ನು ಮತ್ತೆ ಸ್ವಚ್ಛ ಮಾಡಿ ದೀಪ ಹಚ್ಚಿ ಆರತಿ ಮಾಡಬೇಕು. ಇದು ಶುದ್ಧತೆ ಮತ್ತು ಹೊಸ ಆರಂಭದ ಸಂಕೇತ. ಮಹಾಲಕ್ಷ್ಮಿ ಪೂಜೆ ಯಾವಾಗ ಅಂದರೆ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಬಹಳ ಶುಭಕರ. ಆದರೆ ಗ್ರಹಣದ ಸಮಯದಲ್ಲಿ ಪೂಜೆ ಮಾಡದೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತ ಪಠಣ ಮಾಡಿ ಪೂಜೆ ಮಾಡುವುದು ಉತ್ತಮ. ಇದು ಕೇವಲ ಆಚರಣೆ ಅಲ್ಲ, ಶುದ್ಧ ಮನಸ್ಸಿನಿಂದ ಶುದ್ಧ ವಾತಾವರಣದಲ್ಲಿ ದೇವಿಯನ್ನು ಆರಾಧಿಸುವ ಭಾವನೆ. ಗ್ರಹಣ ಅರ್ಥ ಏನಂದ್ರೆ, ಗ್ರಹಣ ನಮಗೆ ನೆನಪಿಸುವುದು ಏನೆಂದ್ರೆ ಕಷ್ಟಗಳು ತಾತ್ಕಾಲಿಕ, ಭಕ್ತಿ ಶಾಶ್ವತ, ಕತ್ತಲೆಯ ನಂತರ ಬೆಳಕು ಖಚಿತ. ಹುಣ್ಣಿಮೆ ಪೂರ್ಣತೆ, ಗ್ರಹಣ ಆತ್ಮ ಪರಿಶೀಲನೆ. ಈ ಎರಡು ಒಂದೇ ದಿನ ಬಂದಾಗ ಅದು ನಮ್ಮ ಜೀವನದ ದಾರಿಯನ್ನು ತೋರಿಸುವ ಸಂಕೇತ. ಹೋಳಿ ಹುಣ್ಣಿಮೆ ದಿನ ಚಂದ್ರಗ್ರಹಣ ಬಂದಿರುವುದು ನಮಗೆ ಒಂದು ಸಂದೇಶ. ಬೆಳಕು ಮತ್ತು ಕತ್ತಲೆ ಎರಡು ಜೀವನದ ಭಾಗ. ಗ್ರಹಣದ ಮೊದಲು ದೇವರ ಮನೆ ಸ್ವಚ್ಛ ಮಾಡಿ ಗ್ರಹಣದ ನಂತರ ಸ್ನಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡಬೇಕು. ಭಕ್ತಿ, ಶುದ್ಧತೆ ಮತ್ತು ಧೈರ್ಯದಿಂದ ಬದುಕಿದರೆ ಯಾವ ಗ್ರಹಣವೂ ನಮ್ಮ ಜೀವನದ ಬೆಳಕನ್ನು ನಾಶ ಮಾಡಲಾರದು. ಹುಣ್ಣಿಮೆ ಎಂದರೆ ಸಂಪೂರ್ಣತೆ. ಚಂದ್ರನು ಪೂರ್ಣವಾಗಿ ಪ್ರಕಾಶಿಸುತ್ತಾನೆ. ಅದು ನಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿ ಇವೆಲ್ಲದರ ಸಂಕೇತ. ಆದರೆ ಅದೇ ದಿನ ಗ್ರಹಣ ಬರುತ್ತದೆ ಎಂದರೆ ಅದು ನಮಗೆ ಒಂದು ಗಾಢವಾದ ಸಂದೇಶ ಕೊಡುತ್ತದೆ. ಜೀವನದಲ್ಲಿ ಎಲ್ಲವೂ ಸದಾ ಒಂದೇ ತರ ಇರುವುದಿಲ್ಲ. ಗ್ರಹಣ ಎನ್ನುವುದು ತಾತ್ಕಾಲಿಕ ಕತ್ತಲೆ. ಅದು ಚಂದ್ರನ ಬೆಳಕನ್ನು ಕೆಲವು ಹೊತ್ತು ಮರೆ ಮಾಡುತ್ತದೆ. ಆದರೆ ಚಂದ್ರನು ನಾಶವಾಗುವುದಿಲ್ಲ, ಅವನು ಮತ್ತೆ ಪ್ರಕಾಶಿಸುತ್ತಾನೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಸಮಸ್ಯೆಗಳು, ನೋವುಗಳು, ಆತಂಕಗಳು ಬಂದರೂ ಅವು ಶಾಶ್ವತವಲ್ಲ. ಭಕ್ತಿ, ಧೈರ್ಯ ಮತ್ತು ನಂಬಿಕೆ ಇದ್ದರೆ ನಾವು ಮತ್ತೆ ಬೆಳಗಾಗುತ್ತೇವೆ. ಆಚರಣೆಗಳ ಹಿಂದಿನ ಅರ್ಥ ಗೊತ್ತಾ? ಗ್ರಹಣದ ಮೊದಲು ದೇವರ ಮನೆಯನ್ನು ಸ್ವಚ್ಛ ಮಾಡುವುದು ಅದು ನಮ್ಮ ಒಳ ಮನಸ್ಸನ್ನು ಸ್ವಚ್ಛಗೊಳಿಸುವ ಸಂಕೇತ. ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ಮಾಡುವುದು ಅದು ಮನಸ್ಸನ್ನು ಏಕಾಗ್ರತೆಗೊಳಿಸುವ ಮಾರ್ಗ. ಗ್ರಹಣದ ನಂತರ ಸ್ನಾನ ಮಾಡಿ ದೀಪ ಹಚ್ಚುವುದು ಅದು ಹೊಸ ಆರಂಭದ ಸೂಚನೆ. ಈ ಎಲ್ಲವೂ ಕೇವಲ ರೂಢಿ ರಿವಾಜುಗಳಲ್ಲ, ಅವು ನಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಮಾರ್ಗಗಳು. ಮಹಾಲಕ್ಷ್ಮಿ ಪೂಜೆ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಮಾಡುವುದು ಸಮೃದ್ಧಿ ಮತ್ತು ಶುಭದ ಸಂಕೇತ. ಆದರೆ ಗ್ರಹಣದ ನಂತರವೇ ಪೂಜೆ ಮಾಡುವುದು ಉತ್ತಮ. ಏಕೆಂದರೆ ಶುದ್ಧತೆ ಮತ್ತು ಸಕಾರಾತ್ಮಕತೆ ಇದ್ದಾಗಲೇ ಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪೂಜೆ ಮಾಡುವಾಗ ಕೇವಲ ಹಣ ಸಂಪತ್ತಿಗಾಗಿ ಬೇಡಿಕೊಳ್ಳದೆ
ಮನಃಶಾಂತಿ, ಕುಟುಂಬದಲ್ಲಿ ಐಕ್ಯತೆ, ಆರೋಗ್ಯ, ಒಳ್ಳೆಯ ಬುದ್ಧಿ ಇವುಗಳಿಗಾಗಿ ಪ್ರಾರ್ಥಿಸಬೇಕು. ಅದೇ ನಿಜವಾದ ಲಕ್ಷ್ಮಿ ಕೃಪೆ. ಹುಣ್ಣಿಮೆ ನಮಗೆ ಹೇಳುವುದು ನೀನು ಸಂಪೂರ್ಣ. ಗ್ರಹಣ ನಮಗೆ ಹೇಳುವುದು ನಿನ್ನ ಒಳಗೆ ಬೆಳಕು ಇದೆ, ಅದನ್ನು ಯಾರು ಶಾಶ್ವತವಾಗಿ ಮರೆ ಮಾಡಲಾರರು. ಹೀಗಾಗಿ ಈ ವಿಶೇಷ ದಿನದಲ್ಲಿ ನಾವು ಆತ್ಮ ಪರಿಶೀಲನೆ ಮಾಡೋಣ, ನಮ್ಮ ತಪ್ಪುಗಳನ್ನು ಸರಿಪಡಿಸೋಣ, ಕೆಟ್ಟ ಅಭ್ಯಾಸಗಳನ್ನು ಬಿಡೋಣ, ಹೊಸ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಂದೇ ದಿನ ಬಂದಿರುವುದು ಕೇವಲ ಆಕಾಶದ ಘಟನೆಯಲ್ಲ, ಅದು ಜೀವನದ ಪಾಠ. ಕತ್ತಲೆ ತಾತ್ಕಾಲಿಕ, ಬೆಳಕು ಶಾಶ್ವತ. ಭಕ್ತಿ ಮತ್ತು ಧೈರ್ಯದಿಂದ ಇದ್ದರೆ ಯಾವ ಗ್ರಹಣವೂ ನಮ್ಮ ಜೀವನವನ್ನು ಮುಸುಕಾಕಿಸಲಾರದು.